ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ಈ KA ಮತ್ತು KPCಯಿಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ಬಿಡಿಸುವುದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ಆಗಲಿ ಅಥವಾ ಒಂದು ಕನ್ಫ್ಯೂಷನ್ಸ್ಗಳು ನಿಮಗೆ ಎಕ್ಸಾಮ್ ಟೈಮಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿ. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಆಗಾ ಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸೊ ಈ ಒಂದು ಆಗಾ ಖಾನ್ ಕಪ್ಪು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಕಪ್ಪಾಗಿದೆ. ಸೊ ಆದರೆ ನೀಡಿರುವ ಆಯ್ಕೆಗಳಲ್ಲಿ ಈ ಫುಟ್ಬಾಲು, ಕ್ರಿಕೆಟು, ಬಾಸ್ಕೆಟ್ಬಾಲು, ಬ್ಯಾಡ್ಮಿಂಟನ್ ಇದೆ. ಬಟ್ ಇಲ್ಲಿ ಹಾಕಿ ಅಂತ ಯಾವುದೇ ಥರದ ಒಂದು ಏನಪ್ಪ ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಇಲ್ಲಿ ಇದಕ್ಕೆ ಗ್ರೇಸ್ ಅಂಕವನ್ನು ಕೊಡಲಾಗಿತ್ತು. ಓಕೆ, ಗ್ರೇಸ್ ಅಂಕವನ್ನು ಕೊಡಲಾಗಿತ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ, ಬಾರ್ ಇದರ ಅಳತೆ ಡ್ಯಾಶ್ ಇದರ ಅಳತೆ ಘಟಕವಾಗಿದೆ. ಬಾರ್ ಅನ್ನೋದು ಯಾವುದರ ಒಂದು ಅಳತೆಯ ಘಟಕ? ಸೊ ಬಾರ್ ಅನ್ನೋದು ಇದು ವಾಯುಭಾರ ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಂದರೆ ಈ ಒಂದು ವಾತಾವರಣದ ಒತ್ತಡವನ್ನು ಅಥವಾ ವಾಯುಭಾರವನ್ನು ಅಳಿಲಿಕ್ಕೆ ಈ ಬಾರನ್ನು ನಾವು ಬಳಸಲಾಗ್ತದೆ. ಬಾರ್ ಅಂದರೆ ನೋಡಿ, ಇಂಗ್ಲೀಷಲ್ಲಿ ಬಾರ್ ಅಂತ ಅಂತೀವಿ. ಬಾರ್ 1 ಬಾರ್ ಅಂದರೆ 1 ಬಾರ್ ಮೀನ್ಸ್ 10⁵ ಪಾಸ್ಕಲ್. 10⁵ ಪಾಸ್ಕಲ್ ನೆನಪಿರಲಿ, ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು 1 ಬಾರ್ ಅಂದರೆ ಎಷ್ಟು ಪಾಸ್ಕಲ್ ಅಂತ. ಓಕೆ, ಸೊ ನೆಕ್ಸ್ಟು ಉಷ್ಣತೆ. ಸೊ ಉಷ್ಣತೆ ಅದು ಆ ಒಂದು ನಾವು ಜೂಲಲ್ಲಿ ಇದನ್ನು ಮಾಡ್ತೀವಿ. ಆಮೇಲೆ ವಿದ್ಯುತ್ ಆ್ಯಂಪಿಯರ್ ಮಾಡ್ತೀವಿ. ನೆಕ್ಸ್ಟ್ ತಾಪಮಾನ ಅಂದರೆ ಟೆಂಪ್ರೇಚರ್, ಇದರದ್ದು ಕೆಲ್ವಿನ್ ಅಥವಾ ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಮೋಡಕ್ಕೆ ಉಪ್ಪನ್ನು ಬಿತ್ತುವ ಮೂಲಕ ಕೃತಕ ಮಳೆಯನ್ನು ಸುರಿಸಲಾಗುವುದು. ಇದರಲ್ಲಿ ಬಳಸುವ ಉಪ್ಪು ಯಾವುದು? ನೋಡಿ, ಮ್ಯಾಕ್ಸಿಮಮ್ ಟೈಮ್ ಇದು ರಿಪೀಟೆಡ್ ಆಗಿದೆ ಕ್ವಶನ್ನು. ಒಂದನೇದ್ದು ಸಿಲ್ವರ್ ಕ್ಲೋರೈಡ್ ಅದು ತಪ್ಪಾಗುತ್ತಾ. ಸೊ ನೆಕ್ಸ್ಟ್ ಸಿಲ್ವರ್ ಬ್ರೋಮೈಡನ್ನು ಫೋಟೋಗ್ರಾಫಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಫೋಟೋಗ್ರಾಫಿ, ಓಕೆ, ಫೋಟೋಗ್ರಾಫಿ ಟೈಮಲ್ಲಿ ಅಥವಾ ಒಂದು ಛಾಯಾಗ್ರಹಣದ ಟೈಮಲ್ಲಿ ಈ ಸಿಲ್ವರ್ ಬ್ರೋಮೈಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಲ್ವರ್ ಅಯೋಡೈಡ್, ಇದು ಕರೆಕ್ಟ್ ಉತ್ತರ. ಸಿಲ್ವರ್ ಅಯೋಡೈಡ್ ಇದನ್ನು ನಾವು ಈ ಒಂದು ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆಗೆ ಯೂಸ್ ಮಾಡ್ತೀವಿ. ಸೊ ಈ ಸಿಲ್ವರ್ ಅಯೋಡೈಡ್ ಜೊತೆಗೆ ಡ್ರೈ ಐಸ್ ಅಥವಾ ಒಣ ಹಿಮವನ್ನು ಬಳಸಲಾಗತ್ತಾ. ಓಕೆ, ಸೊ ಈಗ ಎಕ್ಸಾಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಫೋಟೋಗ್ರಾಫಿ ಟೈಮಲ್ಲಿ ಯಾವ ಒಂದು ರಾಸಾಯನಿಕವನ್ನು ಬಳಸಲಾಗ್ತದೆ ಅಂತ ಅಂದ್ರೆ ಸಿಲ್ವರ್ ಬ್ರೋಮೈಡ್ ಅಂತ ಅನ್ಬೋದು ನೀವು. ನೆಕ್ಸ್ಟ್ ಸಂವಿಧಾನದ 17ನೇ ವಿಧಿಯು ಏನು ಹೇಳ್ತದೆ? ಆರ್ಟಿಕಲ್ 17. ಸೊ ಇದು ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡುತ್ತದೆ ಅಥವಾ ಈ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ ಮತ್ತು ಅದನ್ನು ಅಪರಾಧವೆಂದು ಘೋಷಿಸುತ್ತದೆ. ಓಕೆ, ನೆಕ್ಸ್ಟ್ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವುದು ಯಾವುದು? 19ರಿಂದ 22ನೇದು. ಓಕೆ, 19 ವಾಕ್ ಸ್ವಾತಂತ್ರ್ಯ. ಸೊ ಇವೆಲ್ಲ ಹೇಳ್ತದೆ. ನೆಕ್ಸ್ಟ್ ಸಮಾನತೆ ಹಕ್ಕು ಅಂದರೆ 14 to 18. ಓಕೆ, ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32. ನೆಕ್ಸ್ಟ್ ನೋಡಿ 55ನೇದು, ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಅದ. ಸೊ ಇದು ದಿನಾಂಕ 10 ಅಕ್ಟೋಬರ್ 2019ರಂದು ಇಂಡೋ ಮಂಗೋಲಿಯನ್ ಜಂಟಿ ಕಾರ್ಯಾಚರಣೆ ನ್ಯೂ ಮಾರಿಕ್ ಅಥವಾ ಆ್ಯಕ್ಚುಲಿ ಇದು ನೊಮ್ಯಾಡಿಕ್ ಕರೆಕ್ಟು. ನೊಮ್ಯಾಡಿಕ್ ಎಲಿಫೆಂಟ್, ಇದು ನ್ಯೂ ಮೆಡಿಕಲ್ಲ, ನೊಮ್ಯಾಡಿಕ್ ಎಲಿಫೆಂಟ್ 2019ನೇ 14ನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಹಿಮಾಚಲ್ ಪ್ರದೇಶಲ್ಲಿ ಆಗುತ್ತಾ. ಓಕೆ, ಬಟ್ ಇಲ್ಲಿ ನಾವು
ಈ ಒಂದು ಕ್ವಶನ್ನಿಂದ ಏನು ಕಲಿಯೋದಪ್ಪ ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಅದ, ಓಕೆ. ಬಟ್ ಇಂಡೋ ಮತ್ತು ಮಂಗೋಲಿಯಾ ಅಂದರೆ ಇಂಡಿಯಾ ಮತ್ತು ಮಂಗೋಲಿಯಾದ ನಡುವೆ ಜಂಟಿ ಮಿಲಿಟರಿ ಅಭ್ಯಾಸ ಯಾವುದಾಗಿರುತ್ತ? ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ, ಸಮರ ಅಭ್ಯಾಸ, ಯುದ್ಧಾಭ್ಯಾಸ, ಅಥವಾ ಮೈತ್ರಿ, ಆಮೇಲೆ ನೊಮ್ಯಾಡಿಕ್ ಎಲಿಫೆಂಟ್ ಅಂದ್ರೆ ಸೊ ಇದು ಇಂಡೋ ಮಂಗೋಲಿಯನ್ ಜಂಟಿ ಮಿಲಿಟರಿ ಅಭ್ಯಾಸ. ನೆಕ್ಸ್ಟ್ ಸುಮಿತ್ ತರಗತಿಯಲ್ಲಿ ಮೇಲಿನಿಂದ 9ನೇ ರ್ಯಾಂಕ್ನಲ್ಲಿದ್ದು ಮತ್ತು ಕೆಳಗಿನಿಂದ 38ನೇ ಕ್ರಮಾಂಕದಲ್ಲಿದ್ದಾನೆ. ಹಾಗಾದರೆ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಸಿಂಪಲ್ ಇರುತ್ತೆ. ಮೇಲಿನಿಂದ ಎಷ್ಟು? 9, ಕೆಳಗಿನಿಂದ ಎಷ್ಟು? 38. ಓಕೆ, ಅಂದರೆ ಈಗ 9ನೇ ರ್ಯಾಂಕು ಅವನೇ ಅದಾನ, 38ನೇ ರ್ಯಾಂಕು ಅವನೇ ಅದಾನ. ಓಕೆ, ಸೊ ಈಗ 9 + 38 ಮಾಡಿ, ಈಗ ಎರಡು ಒಂದು ಸ್ಥಾನವನ್ನು ಅವನೇ ತುಂಬಿದ್ದಾನೆ, ಅದಕ್ಕೆ ಇಲ್ಲಿ -1 ಮಾಡೋದು. -1 ಮಾಡಿದ್ವಿ ಅಂದರೆ 46 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ 46. ಸಾರ್ಕ್ ಕೇಂದ್ರ ಕಚೇರಿ ಎಲ್ಲಿದೆ? ನೋಡಿ, ಈಗ ನಾನು ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದಾನಿಂದ ಇದು 3rd ಟೈಮ್ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಸಾರ್ಕ್ SAARC. ಸಾರ್ಕ್ ಸ್ಟ್ಯಾಂಡ್ಸ್ ಫಾರ್ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದರ ಒಂದು ಕೇಂದ್ರ ಕಚೇರಿ ಹೇಳಬೇಕು ನಾವು. ಇದರ ಒಂದು ಕೇಂದ್ರ ಕಚೇರಿ ನೇಪಾಳದ ರಾಜಧಾನಿ ಕಾಠ್ಮಂಡುವಿನಲ್ಲಿ ಇದೆ. ಇದರ ಕೇಂದ್ರ ಕಚೇರಿ ನೇಪಾಳದ ಕಾಠ್ಮಂಡುವಿನಲ್ಲಿದೆ. ಬಟ್ ಇದರ ಒಂದು ಸ್ಥಾಪನೆ ಎಲ್ಲಿಯಾಗಿದೆ? ಸ್ಥಾಪನೆ ಆಗಿದ್ದು 1985 ಟೈಮಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ. ಸೊ ಇದರಲ್ಲಿ ಯಾವ ಕಂಟ್ರಿ ಬರುತ್ತವೆ? ಇಂಡಿಯಾ ಬರುತ್ತಾ, ಆಮೇಲೆ ನೇಪಾಳ ಬರುತ್ತಾ, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್, ಆಮೇಲೆ ಪಾಕಿಸ್ತಾನ್. ನೆಕ್ಸ್ಟ್, ಕೋನಾರ್ಕ್ ದೇವಾಲಯ ಯಾವ ದೇವರಿಗೆ ಸಂಬಂಧಿಸಿದೆ? ಕೋನಾರ್ಕ್ ದೇವಾಲಯ ಇದು ಒಡಿಸ್ಸಾ ರಾಜ್ಯದಲ್ಲಿ ಬರುವಂಥ ಒಂದು ಪ್ರಸಿದ್ಧ ಮಂದಿರ. ಕೋನಾರ್ಕ್ ಇದು ಸೂರ್ಯ ದೇವಾಲಯ ಅಂದ್ರೇನು? ಸೊ ಇದಕ್ಕೆ ಸೂರ್ಯ ದೇವಾಲಯ ಇತ್ತು, ಬಟ್ ಇದಕ್ಕೆ ಬ್ಲ್ಯಾಕ್ ಪಗೋಡ ಅಂತ ಕೂಡ ಕರೀತಾರೆ. ಸೊ ಇದು ಬ್ಲ್ಯಾಕ್ ಪಗೋಡ. ಸೊ ಈ ಒಂದು ದೇವಾಲಯವನ್ನು ನಿರ್ಮಿಸಿದವರು 1ನೇ ನರಸಿಂಹದೇವ. ಫಸ್ಟ್ ನರಸಿಂಹದೇವ. ಓಕೆ. ಸಂವಿಧಾನದ 370ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಸೊ 370ನೇ ವಿಧಿ ಇದೇನು ಹೇಳ್ತದ? ಆ್ಯಕ್ಚುಲಿ ಇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಂದು ವಿಶೇಷ ದರ್ಜೆಯನ್ನು ಕೊಡಲಾಗಿತ್ತು. ಬಟ್ ಈ ಕಾಯ್ದೆಯನ್ನು 2019ರಲ್ಲಿ ಆಗಸ್ಟ್ನಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದು ಆ ಒಂದು ವಿಶೇಷ ಸ್ಥಾನಮಾನವನ್ನು ಹಿಂಪಡೆಯಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ. ಓಕೆ, ಸೊ ಅದರ ಆಪ್ಷನ್ ಯಾವುದು ನೋಡಿ. ಈಗ ಪಂಚಾಯತ್ ರಾಜ್ ಇದು 243 ಆರ್ಟಿಕಲ್ ಹೇಳ್ತದೆ ಪಂಚಾಯತ್ ರಾಜ್. ಓಕೆ. ನೆಕ್ಸ್ಟ್, ರಾಷ್ಟ್ರಪತಿಯ ಕ್ಷಮಾದಾನದ ಅಧಿಕಾರ ಆರ್ಟಿಕಲ್ 72. ನೋಡಿ, ಹೊಸ ರಾಜ್ಯಗಳ ರಚನೆ ಮತ್ತು ಗಡಿಯ ಪುನರ್ರಚನೆ ಆರ್ಟಿಕಲ್ 3 ಹೇಳ್ತದೆ. ಸೊ ಇಲ್ಲಿ ನೋಡಿ, ಜಮ್ಮು ಕಾಶ್ಮೀರ ಇದು ಕರೆಕ್ಟ್ ಆನ್ಸರ್. ಕೆಳಗಿನ ಯಾವ ವೇದವು ಸಂಗೀತಕ್ಕೆ ತನ್ನ ಬಳುವಳಿಯನ್ನು ನೀಡಿದೆ? ಸಾಮವೇದ. ಭಾರತೀಯ ಶಾಸ್ತ್ರೀಯ ಸಂಗೀತದ ಮೂಲ ಇದು ಗಾಯನ ಮತ್ತು ರಾಗಗಳಿಂದ ಕೂಡಿದೆ. ಸೊ ಋಗ್ವೇದದಲ್ಲಿ ಇದು ಅತ್ಯಂತ ಹಳೆಯ ವೇದ, ಬಟ್ ಇದರಲ್ಲಿ ಏನೇನು ಬರ್ತಾವ? ಶ್ಲೋಕಗಳು, ಪ್ರಾರ್ಥನೆಗಳು. ನೆಕ್ಸ್ಟ್, ಯಜುರ್ವೇದ, ಇದರಲ್ಲಿ ಯಜ್ಞ ಯಾಗಾದಿಗಳು. ನೆಕ್ಸ್ಟ್, ಅಥರ್ವಣ ವೇದಗಳಲ್ಲಿ ತಂತ್ರ, ಔಷಧ, ಆಮೇಲೆ ಗೃಹಸ್ಥ ಧರ್ಮಗಳು ಇವೆಲ್ಲ ಬರ್ತಾವೆ.
ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾದುದಲ್ಲ? ಲೋಕಮಾನ್ಯ ತಿಲಕ್, ಬಾಲಗಂಗಾಧರ್ ತಿಲಕ್, ಲೋಕಮಾನ್ಯ ಕರೆಕ್ಟ್ ಅದು. ನೆಕ್ಸ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕರೆಕ್ಟ್. ದೇಶಬಂಧು ಚಿತ್ತರಂಜನ್ ದಾಸ್ ಕರೆಕ್ಟ್ ಅದ. ಬಟ್ ಗಡಿನಾಡು ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಓಕೆ, ಸೊ ಇವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ಭಾರತದ ಮೊದಲ ಶಿಕ್ಷಣ ಮಂತ್ರಿ. ನೆಕ್ಸ್ಟ್ ನೋಡಿ, ಕಲಾಯಿ ಮಾಡಿದ ಕಬ್ಬಿಣದ ಹಾಳೆಯು ಇದರ ಲೇಪನವಾಗಿದೆ. ಕಲಾಯಿ ಅಂದ್ರೇನು? ಗ್ಯಾಲ್ವನೈಸ್ಡ್. ಸೊ ಅದು ಕರೆಕ್ಟ್ ಆನ್ಸರ್ ಜಿಂಕ್ ಬರುತ್ತೆ. ಕಬ್ಬಿಣವು ತುಕ್ಕು ಹಿಡಿಯದಂತೆ ತಡೆಯಲು ಈ ಒಂದು ಸತುವಿನ ತೆಳುವಾದ ಪದರವನ್ನು ಈ ಕಬ್ಬಿಣದ ಮೇಲೆ ಲೇಪಿಸಲಾಗ್ತದೆ. ದಿವಂಗತ ರಾಜಾ ರವಿವರ್ಮ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಇವರು ಚಿತ್ರಕಲೆಯಲ್ಲಿ. ಭಾರತೀಯ ಪೌರಾಣಿಕ ಕಥೆಗಳು ಮತ್ತು ಕಾದಂಬರಿ ಆಧಾರಿತ ಚಿತ್ರಗಳನ್ನು ವಾಸ್ತವಿಕ ಶೈಲಿಯಲ್ಲಿ ಬಿಡಿಸಿದ ಪ್ರಸಿದ್ಧ ತೈಲವರ್ಣ ಚಿತ್ರಕಾರರು. ನೆಕ್ಸ್ಟ್, ಬೇಲೂರು ಹಳೆಬೀಡು ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿದ್ದಾವೆ? ಸೊ ಇವು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಗೆ ಬೇಲೂರಿನ ಚೆನ್ನಕೇಶವ ಮತ್ತು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಉದಾಹರಣೆಗಳಾಗಿವೆ. ಆಮೇಲೆ ರಾಷ್ಟ್ರಕೂಟ ಅಂದರೆ ಎಲ್ಲೋರಾದ ಕೈಲಾಸನಾಥ್ ದೇವಾಲಯ. ಓಕೆ, ಎಲ್ಲೋರಾದ ಕೈಲಾಸನಾಥ್ ದೇವಾಲಯ. ಸೊ ನನಗೆ ಈ ಎಲ್ಲೋರಾದ ಕೈಲಾಸನಾಥ್ ದೇವಾಲಯವನ್ನು ರಾಷ್ಟ್ರಕೂಟದ ಯಾವ ದೊರೆ ಅದನ್ನು ನಿರ್ಮಾಣ ಮಾಡಿದಂಥ ಕಾಮೆಂಟಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯಲ್ಲಿ ಪಟ್ಟದಕಲ್ಲು, ಬಾದಾಮಿ, ಆಮೇಲೆ ಐಹೊಳೆ ಇವೆಲ್ಲ ಬರ್ತಾವೆ. ನೆಕ್ಸ್ಟ್, ಕದಂಬ, ಬನವಾಸಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 6. 1956 ಡಿಸೆಂಬರ್ 6ರಂದು ಇವರು ನಿಧನರಾದರು. ಈ ದಿನವನ್ನು ಪರಿನಿರ್ವಾಣ ದಿನ ಅಂತ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಡಿಸೆಂಬರ್ 4 ಇದು ನೌಕಾಪಡೆ ದಿನ, ಅಂದರೆ ನೇವಿ ಡೇ. ಏರ್ಫೋರ್ಸ್ ಡೇ ಅಂದ ಇದು ಏರ್ಫೋರ್ಸ್ ಡೇ ಅಕ್ಟೋಬರ್ 8. ನೆಕ್ಸ್ಟ್ ನೋಡಿ, ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ. ನೀವು ಸರತಿ ಸಾಲಿನಲ್ಲಿ ಒಂದು ತುದಿಯಿಂದ 9ನೇ ವ್ಯಕ್ತಿಯಾಗಿದ್ದು ಮತ್ತೊಂದು ತುದಿಯಿಂದ 11ನೇ ವ್ಯಕ್ತಿಯಾದರೆ ಸರತಿ ಸಾಲಿನಲ್ಲಿರುವ ಜನರ ಸಂಖ್ಯೆ ಎಷ್ಟು? ಸಿಂಪಲ್, ಇಂಥ ಒಂದು ಕ್ವಶನ್ ಮಾಡಿದ್ದೀವಲ್ಲ, ಇಬ್ಬರು ಒಂದೇ ಆಗಿರ್ತಾರೆ. 9 + L1 ಮಾಡೋದು ಎಷ್ಟಾಗತ್ತಾ? 20 ಆಗ್ತದೆ. ನೆಕ್ಸ್ಟ್, ಇಬ್ಬರು ಒಬ್ಬರೇ ಆಗೋದ್ರಿಂದ -1 ಮಾಡಬೇಕು, 19 ಆಗುತ್ತೆ. ಸೊ 19 ಇಸ್ ಕರೆಕ್ಟ್. ನೆಕ್ಸ್ಟು, BCG ಲಸಿಕೆಯನ್ನು ಈ ಕೆಳಗಿನ ರೋಗದ ರಕ್ಷಣೆಗಾಗಿ ಹಾಕಲಾಗುವುದು. BCG ಸ್ಟ್ಯಾಂಡ್ಸ್ ಫಾರ್ B ಫಾರ್ ಬ್ಯಾಸಿಲಸ್ ಕ್ಯಾಲ್ಮೆಟೆ ಗ್ಯೂರಿನ್ ಸೈಂಟಿಸ್ಟ್ ಹೆಸರದು. ಓಕೆ, ಸೊ ಇದನ್ನು BCG ಲಸಿಕೆಯನ್ನು ಟ್ಯೂಬರ್ಕ್ಯುಲೋಸಿಸ್ TBಗೆ ಒಂದು ತಡೆಗಟ್ಟುವಿಕೆಗೆ ಈ BCG ಲಸಿಕೆಯನ್ನು ನೀಡಲಾಗ್ತದೆ. ಸಿಡುಬು ಅಂದರೆ ಇದು ಸ್ಮಾಲ್ ಪಾಕ್ಸ್, ಪೋಲಿಯೋ, OPV ಅಥವಾ IPV ಲಸಿಕೆ. ನೋಡಿ, OPV IPV. ಓಕೆ, ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಇಲ್ಲಿ ನೋಡಬಹುದು. ಹಂಪಿ, ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಹಾಗೂ ರಾಜಧಾನಿ ಅವಶೇಷಗಳಿವೆ. ವಿಜಯಪುರದಲ್ಲಿ ನಾವು ಆದಿಲ್ ಶಾಹಿದು ನೋಡ್ಬೋದು. ಇಲ್ಲಿ ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ನೋಡ್ಬೋದು.
ನೆಕ್ಸ್ಟ್ ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವ ಭಾಗವನ್ನು ಈ ರೀತಿ ಕರೆಯುತ್ತಾರೆ. ಸೊ ಇದನ್ನು ಪಾಲ್ಘಾಟ್ ಗ್ಯಾಪ್ ನೋಡಿ. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವ ಭಾಗವನ್ನು, ಅಂದರೆ ನೀಲಗಿರಿ ಬೆಟ್ಟಗಳು ಮತ್ತು ಅಣ್ಣಾಮಲೈ ಬೆಟ್ಟಗಳ ನಡುವಿನ, ಅಂದರೆ ತಮಿಳುನಾಡು ಮತ್ತು ಕೇರಳ ಈ ಎರಡನ್ನು ಸಂಪರ್ಕಿಸುವ ಕಣಿವೆ ಮಾರ್ಗ ಇದು ಪಾಲ್ಘಾಟ್. ನೆಕ್ಸ್ಟ್, ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ. ಸೊ 1/3 ಸಂವಿಧಾನದ 171ನೇ ವಿಧಿ ಅನ್ವಯ ವಿಧಾನ ಪರಿಷತ್ತಿನ ಒಟ್ಟು ಬಲವು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ 1/3 ಹೆಚ್ಚಿರಬಾರದು ಮತ್ತು 40ಕ್ಕಿಂತ ಕಡಿಮೆ ಇರಬಾರದು. ಕೆಲವೊಂದಿಷ್ಟು ರಾಜ್ಯಗಳಿಗೆ ಏನಪ್ಪ ಎಕ್ಸೆಂಪ್ಷನ್ ಇದೆ, ಬಟ್ 40 ಕಡಿಮೆ ಇರಬಾರ್ದು. ಓಕೆ. ಸೊ ಇಲ್ಲಿ ನೀವು ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ, ಇದು ಪಾಲ್ಘಾಟ್, ಇದು ನೀಲಗಿರಿ ಬೆಟ್ಟಗಳ ಮತ್ತು ಅಣ್ಣಾಮಲೈ ಬೆಟ್ಟಗಳ ನಡುವೆ ಅದ. ಸೊ ನೆಕ್ಸ್ಟ್ ತಾಲ್ಘಾಟ್ ಇದು ಮುಂಬೈ ಮತ್ತು ನಾಸಿಕ್. ನೆಕ್ಸ್ಟ್ ಬೋರ್ಘಾಟ್ ಇದು ಮುಂಬೈ ಮತ್ತು ಪುಣೆ. ಆಮೇಲೆ ಬೋಲನ್ ಪಾಸ್ ಇದು ಪಾಕಿಸ್ತಾನದಲ್ಲಿದೆ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಬರೆಯಿರಿ. ನೋಡಿ, ದಂಡಿ ಸತ್ಯಾಗ್ರಹ ಯಾವಾಗಿದೆ? ದಂಡಿ ಸತ್ಯಾಗ್ರಹ 1930 ಯಾವಾಗ? ಮಾರ್ಚ್ ಏಪ್ರಿಲ್ ಟೈಮಲ್ಲಿ. ಓಕೆ. ನೆಕ್ಸ್ಟ್ ಸೈಮನ್ ಕಮಿಷನ್. ಆ್ಯಕ್ಚುಲಿ ಸೈಮನ್ ಕಮಿಷನ್ 1927, ಬಟ್ ಭಾರತಕ್ಕೆ ಬಂದಿದ್ದು 1928. ಆಮೇಲೆ ಪುನಾ ಒಪ್ಪಂದ ಇದು 1932 ಸೆಪ್ಟೆಂಬರಲ್ಲಿ. ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚಲ್ಲಿ. ಸೊ ಇದರ ಅನುಸಾರವಾಗಿ ಕರೆಕ್ಟ್ ಯಾವುದಾಗುತ್ತೆ ಈಗ? ಇಲ್ಲಿ 2, 1, 4, 3 ಅಂದರೆ ಬಿ ಕರೆಕ್ಟ್ ಆಗ್ತದೆ. ಹಿತ್ತಾಳೆಯು ಇದರ ಮಿಶ್ರಣ. ಹಿತ್ತಾಳೆ ಅಂದ್ರೇನು? ಬ್ರಾಸ್ ಈಸ್ ಎ ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ಅಥವಾ ತಾಮ್ರ ಮತ್ತು ಸತು. ಓಕೆ. ಹಿತ್ತಾಳೆಯು ಸುಮಾರು 60-70% ತಾಮ್ರ ಇರುತ್ತೆ, ಕಾಪರ್ ಇರುತ್ತೆ. ಆಮೇಲೆ 30-40% ಜಿಂಕ್ ಇರುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಜೀವಕೋಶದ ಅಂಗವು ದೇಹದ ಶಕ್ತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ, ಅಥವಾ ಒಂದು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ? ಸೊ ಅದು ಮೈಟೊಕಾಂಡ್ರಿಯಾ. ಇದು ಕೋಶೀಯ ಉಸಿರಾಟ ನಡೆಸಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಮೇಲೆ ಕ್ಲೋರೋಪ್ಲಾಸ್ಟ್ ಇದು ದ್ವಿತೀಯ ಸಂಶ್ಲೇಷಣೆಯ ಕೇಂದ್ರ. ರೈಬೋಸೋಮ್ಸ ಇದು ಪ್ರೋಟೀನ್ ಸಂಶ್ಲೇಷಣಾ ಕೇಂದ್ರ. ಆಮೇಲೆ ಗಾಲ್ಗಿ ಅಪೆರಟಸ್ ಇಲ್ಲಿ ಪ್ರೋಟೀನ್ ಪ್ಯಾಕೇಜ್ ಆಗತ್ತೆ, ಪ್ರೋಟೀನ್ ಪ್ಯಾಕೇಜಿಂಗ್. ನೆಕ್ಸ್ಟ್ ನೋಡಿ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ CFTRI ಇದು ಎಲ್ಲಿ ಬರ್ತದೆ? ಇದು ಮೈಸೂರಲ್ಲಿ. ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನು 1950ರಲ್ಲಿ ಸ್ಥಾಪಿಸಲಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನು, ಪುಲಿಟ್ಜರ್ ಪ್ರಶಸ್ತಿಯನ್ನು ಈ ಕ್ಷೇತ್ರದ ಗಣನೀಯ ಸೇವೆಗಾಗಿ ನೀಡಲಾಗುವುದು. ಸೊ ಇದನ್ನು ಸಾಹಿತ್ಯ ಮತ್ತು ಪತ್ರಿಕೋದ್ಯಮ, ಜರ್ನಲಿಸಮ್ ಆ್ಯಂಡ್ ಲಿಟ್ರೇಚರ್, ಇದು ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡುವ ಅತ್ಯುನ್ನತ ಪ್ರಶಸ್ತಿ. ಓಕೆ. ಸೊ ಇವಿಷ್ಟು ಈ ಒಂದು GK ಕ್ವಶನ್ಗಳಾಗಿದ್ದು, ಮುಂದಿನ ಒಂದು ಕ್ವಶನ್ಗಳನ್ನು ಮುಂದಿನ ಒಂದು ಸೆಷನಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.